ಇವತ್ತಿನ ಪ್ರಕರಣದಲ್ಲಿ ಬಂದಿರುವಂತಹ ವ್ಯಕ್ತಿಯ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ನೋಡಿದ್ರೆ ಅವನು ತೋರಿಸ್ತಾನೆ, ಅವನು ಎಂತ ಒಂದು ಸ್ಥಳ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಬಾಲಕಿಯ ಶವ ಖಂಡಿತ ಪತ್ತೆ ಆಗುತ್ತೆ ಅಂತ ಹೇಳುವಂಥದ್ದು. 2023ರಲ್ಲಿ ಆತನ ಮನೆಯ ಮೇಲೆ ವೇಶ್ಯಾವಾಟಿಕೆ ದಂಧೆ ನಡೀತಿತ್ತು. ಆತ ನಿವೃತ್ತ ಒಬ್ಬ ಪೊಲೀಸ್ ಅಧಿಕಾರಿ, DYSP ಅಂತ ಕೇಳ್ಕೊತಾರೆ. ರೈಡ್ ಆದಾಗ ನಿವೃತ್ತ ಇಲ್ಲ, ಪೊಲೀಸ್ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳೋ ಬೋರ್ಡ್ ರಾರಾಜಿಸ್ತಾ ಇತ್ತು. ಕುಖ್ಯಾತ ರಾಕೆಟಿಯರ್ಸ್ ಅಲ್ಲಿ ಇರ್ತಾರೆ, ಸಿಕ್ಕಾಕೊಂಡ್ರು ಕೂಡ. ಈಗ ಎಲ್ಲರೂ ಕ್ರೆಡಿಟ್ ಇದು ನಾವು ಮಾಡಿದ್ದು ಅಂತ ಎಲ್ಲರೂ ಕ್ರೆಡಿಟ್ ತಗೊಳ್ಳಲ್ಲಿ ಮುಂದಾಗಿದ್ದಾರೆ. ಈಗ ಹೆಚ್ಚಿನ ಸಂಸ್ಥೆಗಳು ನಾವು ಮಾಡಿದ್ದು, ಹೆಚ್ಚಿನ ಹೋರಾಟಗಾರರು ನಾವು ಮಾಡಿದ್ವಿ. ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ನಿಮ್ಗೆಲ್ರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ ಪ್ರಶಾಂತ್, ನಮಸ್ಕಾರ ಎಲ್ಲರಿಗೂ. ಬಹಳ ದಿವಸದ ನಂತರ ನಮ್ಮ ಮಾಧ್ಯಮದಲ್ಲಿ ನೀವು ಮಾತಾಡ್ತಾ ಇದ್ದೀರಾ. ತುಂಬಾ ಸಮಯ ಆಯಿತು ಸಿಕ್ಕದೆ ನೀವು. ಈಗ ಪ್ರಸ್ತುತವಾಗಿ ನಿಮ್ಮ ಹತ್ರ ಕೇಳಬೇಕಾದ ವಿಚಾರ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಈಗ ಅನಾಮಿಕ ವ್ಯಕ್ತಿ ಏನು ಕಳೆಬರಹಗಳ ಇದೆ ಹೂತಿದ್ದೇನೆ ಅಂತ ಹೇಳಿದ ಮೇಲೆ ಇವತ್ತು SIT ಅಧಿಕಾರಿಗಳು ಅದರ ಶೋಧನೆಗೆ ಹೋಗಿದ್ರು, ಸ್ಥಳ ಮಾಜರಿಗೆ ಹೋಗಿದ್ರು. ಈ ಬಗ್ಗೆ ತಮ್ಮ ಅಭಿಪ್ರಾಯ? ಒಂದು ಒಳ್ಳೆಯ ಬೆಳವಣಿಗೆ. ಈ ಬೆಳವಣಿಗೆಗೋಸ್ಕರ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ನಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದು. SIT ರಚನೆ ಆಗೋದ್ರ ಹಿಂದೆ ನಮ್ಮೆಲ್ಲರ ಒಂದು ನಿರಂತರ ಹೋರಾಟ ಇದೆ. ವೈಯಕ್ತಿಕವಾಗಿ ನಾವು ಇಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಜೊತೆಯಲ್ಲಿ ವೈಯಕ್ತಿಕವಾಗಿ ಮಾತನಾಡಿ, ಪತ್ರಗಳ ಮುಖೇನ ಅವರನ್ನು ಸಂಪರ್ಕಿಸಿ ಸರ್ಕಾರದ ಮೇಲೆ ಒತ್ತಡ ತಂದು ಸರ್ಕಾರಕ್ಕೆ ಶಿಫಾರಸನ್ನು ಮಾಡುವ ತನಕ ನಾವು ಕೆಲಸಗಳನ್ನ ಮಾಡಿದ್ದು ಸಾರ್ಥಕ ಅಂತ ಅನ್ಸುತ್ತೆ. ಇವತ್ತು ಅದರ ಫಲವಾಗಿ SIT ಆ ಕ್ಷೇತ್ರದಲ್ಲಿ ತನಿಖೆಯನ್ನ ಆರಂಭಿಸಿದೆ. ಅನಾಮಿಕ ವ್ಯಕ್ತಿ ಇವತ್ತು ಎಲ್ಲ ಧೈರ್ಯದ ಜೊತೆಯಲ್ಲಿ ತನ್ನ ಎಲ್ಲ ಒಂದು ಬದ್ಧತೆಯಿಂದ ಆ ತಳಮಟ್ಟದ ವ್ಯಕ್ತಿ ಇವತ್ತು ಭೂಗತವಾಗಿ ಹೋಗಿರುವಂತ ಅದೆಷ್ಟೋ ಅಮಾಯಕ ಪ್ರಾಣಗಳಿಗೆ ಇವತ್ತು ಒಂದು ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಬಂದು ನಿಂತಿರುವಂಥದ್ದು. ನಾನು ಹೇಳಿದ್ದ ಅದೆಷ್ಟೋ ವಿಚಾರಗಳನ್ನ ಮತ್ತೆ ಮತ್ತೆ ನನಗೆ ನೆನಪಿಸ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಈಗ ನಾನು ಈ ನಿಟ್ಟಿನಲ್ಲಿ ಕೇಳ್ತಾ ಇದ್ದೆ, ಈಗ ಸುಮಾರು 15 ಕಡೆ ಅಂದಾಜು ಆ ವ್ಯಕ್ತಿ ಸ್ಥಳ ಮಾಜರು ಜಾಗವನ್ನು ಗುರುತಿಸಿದ್ದಾನೆ ಅಂತ ತಿಳಿದು ಬಂದಿದೆ. ಅಲ್ಲಿ ಮುಂದಿನ ಪ್ರಕ್ರಿಯೆಗಳು ಹೇಗೆ ನಡೀಬಹುದು, ಏನಾಗ್ಬೋದು ಅಂತ ನೋಡಿ. ಈಗಾಗಲೇ ನಾನು ಕೆಲವು ಕಡೆ ಹಂಚಿಕೊಂಡಿದ್ದೆ. SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟ್ರೂಪ್. ಅವರು ಮಾಡುವ ಕೆಲಸ ಸ್ಥಳೀಯ ತನಿಖಾಧಿಕಾರಿಗಳಿಗಿಂತ, ತನಿಖಾ ತಂಡಕ್ಕಿಂತ ಸ್ವಲ್ಪ ಅಲ್ಲ, ಎಲ್ಲಾ ರೀತಿಯಲ್ಲೂ ಭಿನ್ನವಾಗಿರುತ್ತೆ. ಮತ್ತೆ ಅಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಈ ಒಂದು ಪ್ರಕರಣಕ್ಕೆ. ಇದು ಶತಮಾನದ ಒಂದು ಪ್ರಕರಣ. ಇದು ಬಹುಶಃ ಹೊಸ ಸಹಸ್ರಮಾನದ ನಮ್ಮ ದೇಶ ಕಂಡರಿಯದಂತಹ ಒಂದು ಪ್ರಕರಣ. ಇಲ್ಲಿ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ, ಅದನ್ನ ಮತ್ತೆ ಉಚ್ಚರಿಸುವಂಥದ್ದು ಏನಂತಂದ್ರೆ, ಇದು ಯಾರ ವಿರುದ್ಧ ಅಲ್ಲ. ಯಾರು ಪ್ರಾಣವನ್ನ ಮಾನವನ್ನ ಕಳ್ಕೊಂಡಿದ್ದಾರೋ, ಯಾವ ಕುಟುಂಬಗಳಿಗೆ ಇದುವರೆಗೂ ಕೂಡ ಅನುಶಾಸನಬದ್ಧ ನ್ಯಾಯ ಸಿಗ್ಲಿಲ್ವೋ, ಒಂದು ಸೆನ್ಸ್ ಆಫ್ ಜಸ್ಟಿಸ್ ಅನ್ನುವಂಥದ್ದು ಸಿಗ್ಲಿಲ್ವೋ, ಅವರಿಗೆ ಇವತ್ತು ಕಾಲ ಸನ್ನಿಹಿತವಾಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ SITಯ ಒಂದು ರೋಲ್ ಏನಿದೆ ಅದು ಬಹಳ ಮುಖ್ಯ. SIT ಇಲ್ಲಿ ಆರಂಭ ಶೂರತ್ವ ತೋರಿಸುವ ಹಾಗಿಲ್ಲ. ಆರಂಭದಿಂದ ಅಂತ್ಯದವರೆಗೂ ಈ ಒಂದು ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವವರೆಗೆ ಅವರು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ದಕ್ಷವಾಗಿ, ಸಮಚಿತ್ತದಿಂದ ಕೆಲಸ ಮಾಡಬೇಕಾಗುತ್ತೆ.
ಈಗ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಒತ್ತಡಗಳಿಗೆ ಸಿಲುಕಬಾರದು. ಅದೇ SITM ಪ್ರಮುಖವಾದ ಗುಣ. ಈಗ ಈಗ ಕೆಲವೊಬ್ಬರು ಈಗ ನಾಲಿಗೆಯನ್ನು ಹರಿಬಿಡಲು ಶುರು ಮಾಡಿದ್ದಾರೆ. ಅವರೊಬ್ಬರು ನಿವೃತ್ತ ಅಧಿಕಾರಿ ಸಹ ಈ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಬಗ್ಗೆ ಹೇಳುವುದಾದ್ರೆ? ಆತನ ಜನ್ಮದ ಬಗ್ಗೆ ನನಗೆ ಅಯ್ಯೋ ಅನ್ಸುತ್ತೆ. ಆತನ ಮನೆ ಮುಂದೆ ಒಂದು ದೊಡ್ಡ ಕೋಣ ಸತ್ತು ಬಿದ್ದಿದೆ, ಅದನ್ನ ಎತ್ತಾಗ್ತಾ ಇಲ್ಲ ಆತ. ಯಾವ ಮುಖ್ಯವಾಗಿ ಹೇಳ್ತಾ ಇರೋದು, ಹೇಳಿ ಹೇಳಿ ಮುಂದುವರಿಸಿ. ಆ ವ್ಯಕ್ತಿ ಇವತ್ತು ಎಲ್ಲೋ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕುಳಿತುಕೊಂಡು ಇವತ್ತು ಮತ್ತೆ ತನ್ನ ಹಳೆಯ ಚಾಳಿ ಮುಂದುವರಿಸ್ತಾ ಇದ್ದಾರೆ. ನೋಡಿ, ಈ ಜಗತ್ತಲ್ಲಿ ಅಕ್ಷರ ಭ್ರಷ್ಟರು ಎಷ್ಟು ಕೆಟ್ಟ ಒಂದು ಗ್ರೂಪಿಗೆ ಸೇರಿದವರು ಅಂತ ಹೇಳೋದಕ್ಕೆ ಇವರೆಲ್ಲ ಉದಾಹರಣೆ ಆಗ್ತಾರೆ. ನಿಮ್ಗೆ ಅಕ್ಷರ ಗೊತ್ತಿಲ್ದಿದ್ರು ಪರವಾಗಿಲ್ಲ, ಆದ್ರೆ ಅಕ್ಷರವನ್ನ ನೀವು ಅಡ ಇಡುವಂತದ್ದು, ಅಕ್ಷರಗಳನ್ನ ತಲೆ ಹಿಡಿಯುವಂತ ಕೆಲಸ ಮಾಡಿದ್ರೆ ನಿಮಗೆ ಆ ವಿದ್ಯೆ, ನಿಮಗೆ ಅಕ್ಷರ ಇಲ್ದಿರೋದೇ ಒಳ್ಳೆದಾಗಿತ್ತು. ನಿಮಕ್ಕಿಂತ ಅದೆಷ್ಟೋ ಅನಕ್ಷರಸ್ಥ ಕುಕ್ಷಿಗಳು ಎಷ್ಟೋ ಸಾವಿರ ಪಾಲು ಮೇಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ವ್ಯಕ್ತಿ ನೋಡಿ, ಅಂತವರು ಸುಮಾರು ಜನ ಇದ್ದಾರೆ. ಈಸ್ ರೆಪ್ರೆಸೆಂಟಿಂಗ್ ಹೋಲ್ ಲಾಟ್ ಆಫ್ ದಿಸ್ ಕ್ರೂಕ್ಸ್. ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವತ್ತಿಗೂ ಕೂಡ ಕೊನೆಯ ಹಂತದವರೆಗೂ ಕೂಡ ತಮಗೆ ಎಂಜಲಾಗದಂತಹ ಯಾರು ದಣಿಗಳು ಅಂತ ಹೇಳ್ತಾರೋ, ಯಾರ ವ್ಯಕ್ತಿ ನೀವು ಹೇಳ್ತಾ ಇರೋ ವ್ಯಕ್ತಿ ಯಾರು? ಆತ ತನ್ನಂತಾನು ಇವತ್ತು ತನ್ನ ಹೆಸರನ್ನ ಸಂಪೂರ್ಣ ಬರ್ಕೊಳ್ಳಲ್ಲ. ಜೆ ಅಂತ ಇವತ್ತು ಜೇನೋ ಬೀನೋ ಆರೋ ನನಗ್ ಗೊತ್ತಿಲ್ಲ, ಆದ್ರೆ ಆತನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 2023ರಲ್ಲಿ ಆತನ ಮನೆಯ ಮೇಲೆ ವೇಶ್ಯಾವಾಟಿಕೆ ದಂಧೆ ನಡೀತಿತ್ತು. ಆತ ನಿವೃತ್ತ ಒಬ್ಬ ಪೊಲೀಸ್ ಅಧಿಕಾರಿ, DYSP ಅಂತ ಕೇಳ್ಕೊಳ್ತಾರೆ. ರೈಡ್ ಆದಾಗ ನಿವೃತ್ತ ಇಲ್ಲ, ಪೊಲೀಸ್ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್ ಅಂತೇಳೋ ಬೋರ್ಡ್ ರಾರಾಜಿಸ್ತಾ ಇತ್ತು. ಕುಖ್ಯಾತ ರಾಕೆಟಿಯರ್ಸ್ ಅಲ್ಲಿ ಇರ್ತಾರೆ. ಸಿಕ್ಕಾಕೊಂಡ್ರು ಕೂಡ ಇವತ್ತಿಗೂ ಕೂಡ ಆ FIR ಅಲ್ಲಿ ಆತನ ಹೆಸರನ್ನ ಇಲ್ಲದ ಹಾಗೆ ನೋಡ್ಕೊಂಡಿದ್ದಾರೆ. ಸೆಕ್ಷನ್ 3 and 4 ಆಫ್ ಇಮ್ಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆಕ್ಟ್ ಕೆಳಗೆ ಮಾಲೀಕರು ಯಾರಿದ್ದಾರೆ, ಆ ಮನೆ ಮಾಲೀಕರು, ಅವರು ಅಲ್ಲಿ FIR ಅಲ್ಲಿ ಬರಬೇಕು. ಇವತ್ತಿಗೆ ನಾವು ಕೋರ್ಟ್ ನಲ್ಲಿ ಅದ್ರ ಹಿಂದೆ ಬಿದ್ದಿದ್ದೇವೆ. ಆತನಿಗೆ ತಿಳಿದಿರ್ಲಿ, ಇವತ್ತಲ್ಲ ನಾಳೆ ಈ ಒಂದು ವೇಶ್ಯಾವಾಟಿಕೆಯ ರಾಕೆಟ್ ನಲ್ಲಿ ಆತನ ಹೆಸರಿದೆ, ಹೆಸರು ಬರುತ್ತೆ. ಇಲ್ಲ ಈ ಪ್ರಕರಣ ಚುರುಕುಗೊಳ್ತಾ ಇದ್ದ ಹಾಗೆ ಈಗ ಬುರುಡೆ ಪ್ರಕರಣ, ಧರ್ಮಸ್ಥಳ ಗ್ರಾಮದಲ್ಲಿ ಇರುವಂತಹ ಬುರುಡೆ ಪ್ರಕರಣ, ಈ ಎಲ್ಲ ಪ್ರಕರಣಗಳು ಚುರುಕಾಗಿದ್ದು ಕೆಲವಿಷ್ಟು ವ್ಯಕ್ತಿಗಳು ಮಾತನಾಡಲಿಕ್ಕೆ ಶುರು ಮಾಡ್ತವೆ, ಕೆಲವೊಂದು ಮಾಧ್ಯಮಗಳು ಮಾತನಾಡಲಿಕ್ಕೆ ಶುರು ಮಾಡ್ತವೆ, ನಿದ್ದೆ ಕಣ್ಣಲ್ಲಿದ್ದ ಮಾಧ್ಯಮಗಳು ಸಹ ಎಚ್ಚರಿಕೆ ಬರ್ತವೆ. ಇದು ದುರಂತ, ಇದು ಬಹಳ ಅನ್ಫಾರ್ಚುನೇಟ್ ಅಂತೀವಿ ನಾವು. ಏನು ಅಂತಂದ್ರೆ, ಯಾರು ಈ ಪ್ರಕರಣಗಳನ್ನ ಎತ್ತಿ ಹಿಡಿಬೇಕಾಗಿತ್ತು, ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ತುಳಿತಕ್ಕೊಳಪಟ್ಟಂತಹ, ಮಾನ ಕಳ್ಕೊಂಡಂತ, ಪ್ರಾಣ ಕಳ್ಕೊಂಡಂತ ಜನರ ಪರವಾಗಿ ಧ್ವನಿಯನ್ನು ಹೊರಡಿಸಬೇಕಾಗಿತ್ತು, ಅವರೆಲ್ಲರೂ ಕೂಡ ಶೋಷಣೆಯ ಪರವಾಗಿ ನಿಲ್ಲುವಂಥದ್ದಿದೆಯಲ್ಲ, ಸೋ ಅನ್ಫಾರ್ಚುನೇಟ್. ಐ ಪಿಟಿ ಇದೆ. ಇಲ್ಲಿ ಯೂಟ್ಯೂಬರ್ಸ್, ನಿಮ್ಮಂತ ಯೂಟ್ಯೂಬರ್ಸ್ ಮಾಡುವಂತಹ ಸಣ್ಣ ಧ್ವನಿಯನ್ನ ಇವರು ಮಾಡ್ಲಾರ್ದೆ ಹೋಗ್ತಾ ಇದ್ದಾರಲ್ಲ. ಮತ್ತೆ ಕೊನೆಯ ಹಂತದವರೆಗೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತೇಳಿ ಆ ಯಾರು ಮಾನಹೀನ ಯಾರು ಹಂತಕರು ಯಾರಿದ್ದಾರೆ ಅವರ ಜೊತೆಯಲ್ಲಿ ಧ್ವನಿ ಮಾಡೋದಿದೆಯಲ್ಲ, ಅವರ ಪರವಾಗಿ ಧ್ವನಿ ಮಾಡೋದಿದೆಯಲ್ಲ, ಅವರನ್ನು ಇಂಟರ್ವ್ಯೂ ಮಾಡೋದಿದೆಯಲ್ಲ, ಯಾಕೆ ಯೂಟ್ಯೂಬರ್ಸ್ ಇಷ್ಟೊಂದು ರೋದನೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಇವ್ರು ಕೇಳೋದಂತೆ, ಅಲ್ಲಿ ಯಾರೊಬ್ರು ಉತ್ತರ ಕೊಡೋದಂತೆ, ನಾನು ಹೊಡೆದಂಗ್ ಮಾಡ್ತೀನಿ, ನೀನ್ ಹತ್ತಂಗ್ ಮಾಡು ಅಂತ. ಎಷ್ಟುದು ಇಟ್ ಶೋಸ್ ಹೌ ಫಿಯರ್ಫುಲ್, ಹೌ ಸ್ಕೇರ್ಡ್ ದೇ ಆರ್. ಅವ್ರು ಎಷ್ಟೊಂದು ಭಯಭೀತರಾಗಿದ್ದಾರೆ ಅಂತ ಹೇಳುವಂಥದ್ದು ಅವರ ನಡೆಗಳಿಂದ ಕಾಣಿಸ್ತಾ ಇದೆ. ನೋಡಿ, ಇವತ್ತು ನಾನು ಕೊನೆಗೆ ಮೊದಲು ಹೇಳಿದ್ದು ನೆನಪಿದ್ರೆ, ಪ್ರಶಾಂತ್ ಒಬ್ಬ ಪ್ರಜ್ಞಾವಂತ, ಒಬ್ಬ ಮಾನವಂತ, ಒಬ್ಬ ಒಳ್ಳೆಯ ಕಳ್ಳ ಆದ್ರೂ ಈ ಪ್ರಕರಣಕ್ಕೆ ಬಂದು ನಾನಿದ್ದೇನೆ, ನಾನು ನಿಲ್ತೇನೆ ಅಂತ ಬರ್ತಾನೆ ಅಂತ ನಾನು ಹೇಳಿದ್ದೆ. ನೆನಪಿದ್ಯಾ ನಿಮ್ಗೆ? ಹೇಳಿದ್ರಿ? ನೆನಪಿದ್ಯಾ? ಅದೇ ರೀತಿಯಾಗಿ
ಈ ಕಟ್ಟ ಕಡೆಯ ವ್ಯಕ್ತಿ ಬಂದಿರುವಂತದ್ದು ಇವತ್ತು. ಯಾಕೆ ಅಂತಂದ್ರೆ ಈಗ ಆ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಶಕ್ತಿ ಬರ್ತಾ ಇದೆ, ಅವ್ರಿಗೆ ಧೈರ್ಯ ಬರ್ತಾ ಇದೆ. ಇವತ್ತು ಸಮಾಜದಲ್ಲಿ ಒಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ, ನಾವಿದ್ದೇವೆ ಪ್ರಕರಣದ ಪರವಾಗಿ, ಪ್ರಕರಣಕ್ಕೆ ನ್ಯಾಯ ತಂದ್ಕೊಡ್ಲಿಕ್ಕೆ ನಾವಿದ್ದೇವೆ ಅಂತ. ನಮ್ಮ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಜನ ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. ಈ ಕೆ.ವಿ. ಧನಂಜಯ ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಅವರ ಒಂದು ತಂಡ ಬಹಳಷ್ಟು ಇದಕ್ಕೆ ಒಂದು ನೈಪುಣ್ಯತೆಯಿಂದ ಕೆಲಸ ಮಾಡಿದೆ, ಮತ್ತೊಂದು ಎಲ್ಲೂ ಸಹ ಗುಟ್ಟನ್ನು ಬಿಟ್ಟುಕೊಡದೆ ಒಂದು ಕರೆಕ್ಟ್ ಆದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದೆ ಅನಿಸ್ತಾ ಇದೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಒಬ್ಬ ವಕೀಲರಾಗಿ ಅವರು ಅವರ ಒಂದು ಜಾಣ್ಮೆಯನ್ನ ಅವರು ಉಪಯೋಗಿಸಿರ್ತಾರೆ. ಒಳ್ಳೆಯ ಒಂದು ಕಾರ್ಯ ಇದು. ಇಲ್ಲಿ ನಾನು ಮತ್ತೆ ಇಲ್ಲಿ ಅವರು ಕೂಡ ಅದನ್ನು ನೆನಪಿಸ್ತಾ ಇದ್ದೇನೆ, ಇಲ್ಲಿ ಬೇರೆ ಯಾವುದು ಕೆಲಸ ಮಾಡಲ್ಲ. ಸಂವಿಧಾನಾತ್ಮಕವಾದ ನಡೆಗಳಷ್ಟೇ ನಿಮಗೆ ಅನುಶಾಸನಬದ್ಧ ನ್ಯಾಯವನ್ನ ತಂದುಕೊಡೋದು, ಸಾಮಾಜಿಕ ನ್ಯಾಯವನ್ನು ತಂದುಕೊಡೋದು. ನೀವು ಬೇರೆ ಏನೇ ಮಂತ್ರ ತಂತ್ರ ಏನೇ ಮಾಡಿದ್ರು, ಪೂಜೆ ಪುರಸ್ಕಾರಗಳು ಏನು ಮಾಡಿದ್ರು ಅದು ನಿಮ್ಮ ಸಮಾಧಾನಕ್ಕೆ ಮಾಡಬೇಕು ಹೊರತಾಗಿ ನ್ಯಾಯಾಲಯದಲ್ಲಿ ನಿಮಗೆ ನ್ಯಾಯ ಸಿಗೋದೆ ನಿಮಗೆ ಆ ಸೆನ್ಸ್ ಆಫ್ ಜಸ್ಟಿಸ್ ನಿಮಗೆ ಫೀಲ್ ಆಗಲ್ಲ. ಇದು ಡೆಮಾಕ್ರಸಿ, ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಡಲೇಬೇಕು. ಈ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಡಲೇಬೇಕು, ಗೌರವ ಕೊಡ್ಲೇಬೇಕು. ಮತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಪತ್ರ ವ್ಯವಹಾರಗಳನ್ನ ಮಾಡಬೇಕು, ಅದಕ್ಕೆ ತಕ್ಕಂತೆ ವಕಾಲತ್ತುಗಳನ್ನ ಹಾಕಬೇಕು, ಅದಕ್ಕೆ ತಕ್ಕಂತಹ ಒತ್ತಡಗಳನ್ನ ನಿರ್ಮಾಣ ಮಾಡಬೇಕು. ಯಾವ ರೀತಿಯಲ್ಲಿ? ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕವಾದಂತ ಮಾತುಗಳ ಮೂಲಕ. ಅದೇ ವರ್ಕೌಟ್ ಆಗ್ತಾ ಇರೋದು, ಇವತ್ತು ವರ್ಕೌಟ್ ಆಗಿರೋದು ಕೂಡ ಅದೇನೆ. SIT ರಚನೆ ಆಗಿರುವಂತದ್ದು ನಮ್ಮ ಸರ್ಕಾರದ ಮೂಲಕ, ಆಯೋಗದ ಶಿಫಾರಸಿನ ಮೂಲಕ. ಅದೇ ರೀತಿಯಾಗಿ ಎಕ್ವಿಟಲ್ ಕಮಿಟಿ ಕೂಡ ರಚನೆ ಆಗುತ್ತೆ, ಆಗ್ಲೇಬೇಕು. ಈಗ ಎಲ್ಲರೂ ಕ್ರೆಡಿಟ್ ಇದು ನಾವು ಮಾಡಿದ್ದು ಅಂತ ಎಲ್ಲರೂ ಕ್ರೆಡಿಟ್ ತಗೊಳ್ಳಲ್ಲಿ ಮುಂದಾಗಿದ್ದಾರೆ. ಈಗ ಹೆಚ್ಚಿನ ಸಂಸ್ಥೆಯವರು ನಾವು ಮಾಡಿದ್ದು, ಹೆಚ್ಚಿನ ಹೋರಾಟಗಾರರು ನಾವು ಮಾಡಿದ್ದು. ನೀವು ಹೇಳ್ತಾ ಇದ್ದೀರಿ ನಾವು ಈಗ ಇವರಿಗೆ ಒತ್ತಡ ತಂದು ನಾವು ಇದನ್ನು ತರಿಸಿ, ನೀವು ಸಹ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಿಜವಾಗಿ ಯಾರಿಂದ ಆಯ್ತು? ಎಲ್ಲರಿಂದ ಆಯ್ತಾ, ಯಾರೋ ಒಬ್ಬರಿಂದ ಆಯ್ತಾ ಅಂತ? ನೋಡಿ, ನಾನು ಮೊದಲಿಂದನೂ ಹೇಳೋದು, ಇದು ಒಂದು ಸಾಮೂಹಿಕ ಜವಾಬ್ದಾರಿ. ಆರಂಭದಲ್ಲಿ 2022ರ ಜೂನ್ 16ರಂದು ನಮ್ಮ CBI ವಿಶೇಷ ನ್ಯಾಯಾಲಯದ ತೀರ್ಪು ಹೊರಬಂದಾಗ ನನಗಂತೂ ಅನಿಸಿದ್ದು, ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತರಬೇಕು. ಇದು ಒಂದು ಜಾತ್ಯತೀತವಾದ, ಧರ್ಮಾತೀತವಾದ, ಸಂವಿಧಾನಾತ್ಮಕವಾದ ಚಳುವಳಿ ಆಗ್ಬೇಕು. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಆ ಕೆಲಸ ಮಾಡಿದ ತೃಪ್ತಿ ನನಗಿದೆ. ಅದನ್ನ ನಾವು ಎಲ್ಲಿವರೆಗೆ ಈ ಸಂವಿಧಾನಾತ್ಮಕವಾಗಿ ತಗೊಂಡು ಹೋಗ್ಬೋದು. ಕೆಲವರಿಗೆ ಎಲ್ಲಿದೆ ನ್ಯಾಯ, ಎಲ್ಲಿದೆ ಕಾನೂನು, ನಾವು ಎಲ್ಲೇ ಆದ್ರೂ ಜನರ ಮಧ್ಯೆ ತಕೊಳ್ತೀವಿ ಅಂತ ಹೇಳಿದವರೆಲ್ಲ ಕಾನೂನು ಕಡೆಗೆ ತಿರುಗಿದ್ದಿದೆ. ಅವರು ಕಾನೂನಿಗೆ ಗೌರವ ಕೊಡೋದನ್ನ ಕಲ್ತಿದ್ದಾರೆ. ನಾನು ಅದ್ ನೋಡ್ತಾ 2 ವರ್ಷಗಳಲ್ಲಿ ನೋಡ್ತಾ ಬಂದಿದ್ದೀನಿ. ಅದೇ ರೀತಿಯಾಗಿ ಎಕ್ವಿಟಲ್ ಕಮಿಟಿಗೂ ಕೂಡ ನಾವು ಪ್ರೆಷರ್ ತರ್ತಾ ಇದ್ದೇವೆ. ಪೇಪರ್ ವರ್ಕ್ ವೆರಿ ಇಂಪಾರ್ಟೆಂಟ್ ಪ್ರಶಾಂತ್. ಪೇಪರ್ ವರ್ಕ್ ನ ಮಾಡುವ ಜೊತೆಯಲ್ಲಿ, ಅದ್ರ ಜೊತೆಯಲ್ಲಿ ಪ್ರತಿಭಟನೆಗಳು, ಅದ್ರ ಜೊತೆಯಲ್ಲಿ ಹಕ್ಕೊತ್ತಾಯ ಮಾಡುವಂಥದ್ದು, ಅದರ ಜೊತೆಯಲ್ಲಿ ತರಾಟೆಗೆ ತಗೊಳ್ಳುವಂಥದ್ದು, ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾ ಬರ್ತೇವೆ. ಈಗ ಏನಾಗ್ತದೆ? ಈ ಮುಂದಿನ ಪ್ರಕ್ರಿಯೆ ಏನಾಗಬಹುದು? ಈಗ SIT ಈಗ ಸ್ಥಳ ಮಾಜರು ಮಾಡಿದೆ, ಸುಮಾರು 15 ಜಾಗವನ್ನ ಗುರುತಿಸಿದ್ದಾರೆ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಈಗ ಸದ್ಯಕ್ಕೆ. ಆ ಸ್ಥಳದಲ್ಲಿ ಸ್ಥಳ ಮಾಜರು ಯಾವ ರೀತಿ ಆಗ್ತದೆ, ಯಾವ ರೀತಿ ಕಳೆಬರ ಅಂದ್ರೆ ಸ್ಕೆಲೆಟನ್ ಅನ್ನ ಹೊರಗೆ ತರುವಂತದ್ದು, ಬುರುಡೆಗಳನ್ನ ಮೂಳೆಗಳನ್ನ ಹೊರಗೆ ತರುವಂತ ಪ್ರಕ್ರಿಯೆ ಆಗ್ತದೆ ಅಂತ? ನೋಡಿ, ನಾನು ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಲ್ಲ, ಆದ್ರೂ ಕೂಡ ಒಂದು 35 ವರ್ಷ ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಕೆಲಸ ಮಾಡಿದಂತ ಒಂದು ಅನುಭವ ಇಟ್ಕೊಂಡು ಹೇಳ್ತೀನಿ. ಇವತ್ತು ಕೂಡ ಕಮಿಷನರ್, ಡೆಪ್ಯೂಟಿ ಕಮಿಷನರ್ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿ, ನನ್ನ ದಿನನಿತ್ಯದ ಕೆಲಸ ಅದು. ಕೋರ್ಟ್ ನಲ್ಲಿ ಇರ್ತೇನೆ, ಇಲ್ಲ ಪೊಲೀಸ್ನವ್ರ ಜೊತೆಲಿ ಇರ್ತೇನೆ, ಇಲ್ಲ ಕೇಸ್ಗಳ ಜೊತೆಲಿ ಇರ್ತೇನೆ. ಇದು ಒಂದೇ ಕೇಸ್ ಅಲ್ಲ, ನನಗೆ ಸೌಜನ್ಯಗಳ ವಿಚಾರ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಕರಣಗಳನ್ನ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಇಲ್ಲಿ ಮತ್ತೊಂದು ನೆನಪಿಸ್ತಾ ಇದ್ದೀನಿ,
ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತ ಹೇಳುವಂತ ಒಂದು ಪದವನ್ನ ನಾನು ಆಗಾಗ ಬಳಸ್ತಾ ಇದ್ದೆ. ನೆನಪಿದ್ಯಾ? ಹ್ಮ್. ಸೌಜನ್ಯಳ ಪ್ರಕರಣದಲ್ಲಿ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ಗೆ ಒಂದು ಎಕ್ಸಾಂಪಲ್ ಯಾವುದು ಅಂದ್ರೆ ಈ SIT ಇನ್ವೆಸ್ಟಿಗೇಷನ್. ಹ್ಮ್. SIT ಈಗ ತನಿಖೆ ಮಾಡ್ತಾ ಇರುವಂತದ್ದು ಒಬ್ಬ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ಮಾಹಿತಿಗಳನ್ನು ಆಧರಿಸಿ ಈ 150ಕ್ಕೂ ಹೆಚ್ಚು ಏನು ಶವ ಸಂಸ್ಕಾರಗಳು ಕಾನೂನಿನ ಗಮನಕ್ಕೆ ಬಾರದ ಹಾಗೆ ನಡೆದಿದೆ ಅಂತ ಏನು ಆರೋಪ ಇದೆ, ಅದರ ಮೂಲಕ ಮತ್ತೆ ಯಾವುದೋ ಒಂದು ಹೆಣ್ಣು ಮಗುವನ್ನ ಸ್ವತಃ ನಾನು ಗುರುತಿಸ್ತೇನೆ, ಆಕೆಯ ಸಮವಸ್ತ್ರವನ್ನ ಗುರುತಿಸ್ತೇನೆ, ಆಕೆಯ ಜೊತೆಯಲ್ಲಿ ಶಾಲಾ ಏನು ಬ್ಯಾಗ್ ಕೂಡ ಇತ್ತು ಅಂತ ಆತ ಹೇಳ್ತಾನಲ್ಲ, ಅಂತದ್ದು 150 ಬರ್ಬೇಕಾಗಿಲ್ಲ. ಒಂದೇ ಒಂದು ಪ್ರಕರಣ ಬಂದ್ರೆ ಸಾಕು. ಹ್ಮ್. ಇಲ್ಲಿ ಇದೆಲ್ಲದರ ಸುತ್ತ ಸೌಜನ್ಯಳಿಗೆ ನ್ಯಾಯ ಸಿಗುತ್ತಾ ಅಂತ ಹೆಡ್ಡಿಂಗ್ ಹಾಕಿದ್ದೀನಿ, ಈ ಕಾರ್ಯಕ್ರಮದಲ್ಲೇ ಹೆಡ್ಡಿಂಗ್ ಹಾಕಿದ್ದೀನಿ. ಅದನ್ನೇ ಹೇಳ್ತಾ ಇರೋದು ನೀವು. ಸೌಜನ್ಯಳಿಗೆ ನ್ಯಾಯ ಸಿಗ್ಲಿಕ್ಕೆ ಇದು ಒಂದು ಮಾರ್ಗ. ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಂತಂದ್ರೆ SIT ಈಗ ಏನ್ ಮಾಡ್ತಾ ಇದೆ, ನನ್ನ ಪ್ರಕಾರ SIT ಯಲ್ಲಿ ಯಾರಾದ್ರೂ ಆರೋಪಿಗಳು ಕಂಡು ಬರ್ಲೇಬೇಕು. ಯಾಕೆ ಅಂತಂದ್ರೆ ಯಾರು ಮಾಹಿತಿ ಕೊಡ್ತಾ ಇದ್ದಾನೆ ಆತನು ಕೂಡ ಈ ಆರೋಪಿಗಳ ಸರಪಣಿಯಲ್ಲಿ ಒಂದು ಕೊನೆಯ ಕೊಂಡಿ. ಅವನನ್ನ ಆರೋಪಿ ಸ್ಥಾನದಲ್ಲಾದ್ರೂ ಇರಿಸಬಹುದು, ಅಪ್ರೂವರ್ ಸ್ಥಾನದಲ್ಲಾದ್ರೂ ಇರಿಸಬಹುದು, ಮಾಹಿತಿದಾರನ ಸ್ಥಾನದಲ್ಲಿ ಇರಿಸಬಹುದು, ದೂರುದಾರನ ಸ್ಥಾನದಲ್ಲಾದ್ರೂ ಇರಿಸಬಹುದು. ಈಗ ದೂರುದಾರ ಸ್ಥಾನದಲ್ಲಿ ಇದ್ದಾರೆ. SIT ದೂರುದಾರ ಸ್ಥಾನದಲ್ಲೇ ಗೌರವನ್ನ ತಗೊಂಡೋಗಿ ಮಾಜರ್ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಆತನಿಗೂ ಗೊತ್ತು, ಧನಂಜಯವರ್ಗೂ ಗೊತ್ತು, ನಮ್ಗೆಲ್ಲರಿಗೂ ಗೊತ್ತಿರೋದು ವಿಚಾರ, ಆತನು ಈ ಒಂದು ಕೃತ್ಯದಲ್ಲಿ ಭಾಗಿದಾರ. ಮತ್ತೆ ನಾನು ಪ್ರಶ್ನೆ ಕೇಳಲೇಬೇಕು ಇದನ್ನ, ಹೇಗೆ ಭಾಗಿದಾರ, ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು, ಅದಕ್ಕೆ ಕೇಳಲೇಬೇಕು. ಯಾಕೆ ಭಾಗಿದಾರ ಆಗ್ತಾನೆ? ಅವನತ್ರ ಭಯಪಡಿಸಿ, ಹೆದರಿಸಿ, ಬೆದರಿಸಿ ಮಾಡಿರ್ತಾರೆ. ಅವನು ಯಾಕೆ ಭಾಗಿದಾರ ಆಗ್ತಾನೆ? ಆ ಸಂದರ್ಭದಲ್ಲಿ ಹೌದು, ಬೇರೆ ಬೇರೆ ಆಮಿಷದಿಂದ ಮಾಡಿರ್ತಾರೆ. Ignorance of law is not excusable. ನನಗೆ ಗೊತ್ತಿರ್ಲಿಲ್ಲ, ನನಗೆ ಹೆದರಿಕೆ ಇತ್ತು, ನಾನು ಹಂಗ್ ಮಾಡಿದೆ, ಅದು ಬೇರೆ, ನೀವು ಕೋರ್ಟಲ್ಲಿ ಹೇಳ್ಕೊಳ್ಳಿ. ಆದ್ರೆ ತನಿಖೆಯಲ್ಲಿ ನಿಮ್ಮನ್ನು ಕೂಡ FIR ಅಲ್ಲಿ ನೀವು ಏನಾದ್ರೂ ಆತರ ಹೇಳಿದ್ರೆ ನೀವು ಕೂಡ ಅಲ್ಲಿ ಒಬ್ಬ ಆರೋಪಿಯೇ. ನಿಮ್ಮನ್ನು ಇಟ್ಕೊಳ್ತಾ, ನಿಮ್ಮನ್ನ ಇಂಟರ್ಗೇಟ್ ಮಾಡ್ತಾ, ನಿಮ್ಮಿಂದ ಸತ್ಯಾಂಶಗಳನ್ನ ಬಾಯಿ ಬಿಡಿಸ್ಲಿಕ್ಕೆ ಇದೊಂದು ಸಾಧಾರಣ ಕೃತ್ಯ ಏನಲ್ಲ. ಯಾವುದೋ ಒಂದು ಸಣ್ಣದೊಂದು ಗಂಟೆ ಕದ್ದಿದ್ದು ಕೇಸ್ ಅಲ್ಲ ಇದು. ಆದ್ರೆ ಆ ವ್ಯಕ್ತಿ ಮುಂದೆ ಬರ್ದಿದ್ರೆ, ಅನಾಮಿಕ ವ್ಯಕ್ತಿ ಮುಂದೆ ಬರ್ದಿದ್ರೆ ಇವತ್ತು ಈ ಪ್ರಕರಣ ಇಷ್ಟು ಬಯಲಿಗೆ ಬರ್ತಾ ಇರಲಿಲ್ಲ, ಇಷ್ಟು ಮುಂದೆ ಬರ್ತಾ ಇರಲಿಲ್ಲ, ಇಷ್ಟು ಸಮಾಜದಲ್ಲ. ಆಗ ವಿಶೇಷವಾದ ಸ್ಥಾನಮಾನ ಇಟ್ಟು ನೋಡ್ಬೇಕಾಗತ್ತಲ್ಲ ಅಂತ. ಹೌದೌದು, ಅದೇನೇ ಇದ್ರು ಕೂಡ ಆತನು ಕೂಡ ಹೇಳ್ಕೊಂಡಿದ್ದಾನಲ್ಲ, ನನ್ನನ್ನು ತನಿಖೆಗೊಳಪಡಿಸಿ ಆತ ಹೇಳಿದ್ದಾನೆ. ಆತ ಎಲ್ಲವನ್ನೂ ಕೂಡ ತೀರ್ಮಾನಿಸಿಯೇ ಬಂದಿರುವಂತದ್ದು. ಯಾಕೆ ಅಂತಂದ್ರೆ ಗಿಲ್ಟ್ ಕಾನ್ಶಿಯಸ್ ಅಂತ ಹೇಳೋದು ಇದೆಯಲ್ಲ, ಪಾಪ ಪ್ರಜ್ಞೆ ಅಂತ ಹೇಳೋದು ಇದೆಯಲ್ಲ, ಅದು ಮನುಷ್ಯನಿಗೆ ತುಂಬಾ ದೊಡ್ಡ ಶಿಕ್ಷೆ ಪ್ರಶಾಂತ್. ಅದನ್ನ ಅನುಭವಿಸ್ಲಿಕ್ಕೆ ಯಾತನಿಂದನೂ ಆಗಲ್ಲ. ಶಿಕ್ಷೆ ಕೊಟ್ಬಿಟ್ರೆ ಅವ ಮುಕ್ತ ಆಗ್ತಾನೆ, ಶಿಕ್ಷೆ ಕೊಟ್ಬಿಟ್ರೆ ಆತ ಮುಕ್ತನಾಗ್ತಾನೆ, ಸಮಾಧಾನದಿಂದ ನಿದ್ರೆ ಮಾಡ್ತಾನೆ. ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಂತ ಫ್ಯೂದರ್ ದಾಸ್ಕೋವ್ಸ್ಕಿಯದು ಕಾದಂಬರಿ ಇದೆ, ತುಂಬಾ ಹಳೇದು. ಅದು ಸಂಪೂರ್ಣ ಈ ವಿಚಾರಕ್ಕೆ, ಯಾವುದು ಅಪರಾಧ ಮತ್ತೆ ಶಿಕ್ಷೆ. ಒಬ್ಬ ವ್ಯಕ್ತಿಗೆ ಅಪರಾಧ ಆಗದಿದ್ರೆ ಆತ ಯಾವ ರೀತಿಯಾದ ಮನೋಕ್ಷೋಭೆಗೊಳಗಾಗ್ತಾನೆ, ಒಂದು ಅಪರಾಧ ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಾ ಹೋದ್ರೆ ಆತ ಕೊನೆಗೆ ಹೆಂಗಾಗ್ತಾನೆ. ಅದಕ್ಕೆ ನಮ್ಮಂತವ್ರು, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಧಾರ್ಮಿಕರು ಎಲ್ಲ ಹೇಳೋದು, ಹುಚ್ಚು ಹಿಡಿದು ಓಡಾಡ್ತೀರಾ ನೀವು ಅಂತಾರಲ್ಲ ಕೆಲವರು, ಅಥವಾ ನೀನ್ ರಕ್ತ ಕರ್ಕೊಂಡು ಸಾಯ್ತೀಯ ಅಂತಾರೆ. ದೇವ್ರು ಮಾಡೋದಲ್ಲ, ನಿಮ್ಮೊಳಗಿರುವಂತಹ, ನಿಮ್ಮಲ್ಲಿ ಒಂದು ಕ್ರೌರ್ಯ ಇದ್ರೆ ಮತ್ತೊಂದು ಅಮಾಯಕತನ ಮತ್ತೆ ಮಾನವೀಯ ಮುಖನೂ ಇದೆ. ಆ ಮಾನವೀಯ ಮುಖ ನಿಮ್ಮನ್ನ ಮಲಗ್ಲಿಕ್ ಬಿಡಲ್ಲ. ನೀನು ಪಾಪಿ, ನೀನು ಈ ದುಷ್ಕೃತ್ಯ ಮಾಡಿದ್ಯಾ, ನೀನು ಏಮಾರ್ಸಿದ್ಯಾ, ಶಿಕ್ಷೆಯಿಂದ ತಪ್ಪಿಸ್ಕೊಳ್ತಾ ಇದ್ದೀಯಾ, ನಿನ್ನಿಂದಾಗಿ ಅದೆಲ್ಲ ನಡೆದಿದೆ, ನಿನ್ನಿಂದ ಅಷ್ಟು ಜನ ಸತ್ತಿದ್ದಾರೆ, ನಿನಗೆ ಗೊತ್ತಿರುವ ವಿಚಾರವನ್ನ ನೀನು ಹೇಳದೆ ಹೋಗಿರೋದ್ರಿಂದ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ, ನೋಡು 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 ಅಂತ ಹೇಳ್ತಾ ಇರುತ್ತೆ ನಿಮ್ಮ ಒಳಗಿನ ಮನಸ್ಸು. ದಟ್ ಈಸ್ ಗಿಲ್ಟ್ ಕಾನ್ಶಿಯಸ್. ಮೆನ್ಸ್ರಿಯಾ ಅಂತ ನಾವು
ಕಾನೂನಿನ ಪದದಲ್ಲಿ ಮೆನ್ಸ್ರಿಯ ಅಂತ ಅಂತೀವಿ. ಹಾ. ಈಗ 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 ಶೂಟಿಂಗ್ ಮಾಡೋ ಸಮಯದಲ್ಲಿ ತಡರಾತ್ರಿ ಆಗಿದೆ. ಈಗ ನಾಳೆ ಅಂದ್ರೆ ಇವತ್ತು ಅವ್ರ ಜನಗಳು ನೋಡುವಾಗ ಇವತ್ತು ಅದನ್ನ ಈ ಮಾಜರು ಅಂದ್ರೆ ತೆಗೆಯುವಂತ ಪ್ರಕ್ರಿಯೆ ಆಗ್ತದೆ. ಆ ಪ್ರಕ್ರಿಯೆ ನಂತರ ವಿಧಿವಿಜ್ಞಾನ ತಜ್ಞರು ಅದನ್ನು ಯಾವ ರೀತಿ ಸಂಗ್ರಹ ಮಾಡಬಹುದು, ಯಾವ ರೀತಿ ಅದರಲ್ಲಿ ಸಾಕ್ಷಿ ಸಿಗುವಂತ ಸಾಧ್ಯತೆ ಇದೆಯಾ ಅಂತ. ನಾನು ಮೊದಲು ಹೇಳಿದ್ದೀನಿ, ಸಾಕ್ಷಿಗೆ ಕೊರತೆ ಏನಿರಲ್ಲ. ಒಂದು ಅಪರಾಧದ ಒಂದು ಸುಳಿವು ಒಂದು ಕಡೆ ಇದ್ದೇ ಇರುತ್ತೆ, ಅದೆಷ್ಟೋ ವರ್ಷಗಳಾದ್ರೂ ಕೂಡ. ಮೇನ್ ಆಗಿ ಈ ಕಿಲ್ಲಿಂಗ್ ಅಂತಾರಲ್ಲ, ಅಂದ್ರೆ ಹತ್ಯೆ, ಮರ್ಡರ್ ಇಲ್ಲಿ ನಿಮ್ಮ ಇಡೀ ಬಾಡಿಯಲ್ಲಿದ್ದ ಏನು ಮಾಂಸ ಎಲ್ಲ ಕರಗೋಗಿರ್ಬೋದು, ಆದ್ರೆ ಮೂಳೆ ಅನ್ನುವಂಥದ್ದು ಇರುತ್ತೆ, ಅಂದ್ರೆ ಅಸ್ಥಿ ಪಂಜರ ಇರುತ್ತೆ. ಅಸ್ಥಿ ಪಂಜರದ ಆಧಾರದ ಮೇಲೆ ಅಸ್ಥಿ ಪಂಜರ ಯಾವ ವಯಸ್ಸಿನ ವ್ಯಕ್ತಿಗೆ, ಯಾವ ಲಿಂಗದ ವ್ಯಕ್ತಿಗೆ ಸೇರಿದ್ದು ಅಂತ ಹೇಳುವಂಥದ್ದನ್ನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಯಾವ ಕುಟುಂಬಕ್ಕೆ ಸೇರಿದ್ದು ಅನ್ನುವಂಥದ್ದನ್ನ ಪತ್ತೆ ಮಾಡ್ಲಿಕ್ಕೆ ಚಾನ್ಸಸ್ ಇದೆ. DNA ಪರೀಕ್ಷೆ ಮಾಡ್ಬೋದು. ಯಾವ ಇದು ಬಾಲಕಿಯೋ ವಯೋವೃದ್ಧೆಯೋ ಅನ್ನೋಂಥದ್ದನ್ನು ಕೂಡ ಪತ್ತೆ ಮಾಡ್ಬೋದು. ಮತ್ತೆ ಎಲ್ಲಾದ್ರೂ ಅಪ್ಪಿತಪ್ಪಿ ಆ ಒಂದು ಬಾಡಿ ಜೊತೆಯಲ್ಲಿ, ದೇಹದ ಜೊತೆಯಲ್ಲಿ, ಶವದ ಜೊತೆಯಲ್ಲಿ ಕರಗಲಾರದ ವಸ್ತುಗಳು ಇದ್ಬಿಟ್ರೆ, ಉದಾಹರಣೆಗೆ ಆಕೆಯ ಚಿನ್ನ, ಮೂಗುತಿ, ಅಥವಾ ಕಾಲಿಗೆ ಹಾಕೊಂಡಿದ್ದ ಗೆಜ್ಜೆ, ಅಥವಾ ಬ್ಯಾಗ್ ಇದ್ದು ಬ್ಯಾಗ್ನೊಳಗಡೆ ಯಾವ್ದಾದ್ರು ಪ್ಲಾಸ್ಟಿಕ್ ಲ್ಯಾಮಿನೇಟ್ ಮಾಡಿದಂತಹ ಆಕೆಯ ಛಾಯಾಚಿತ್ರ, ಅಥವಾ ಯಾವ್ದಾದ್ರು ಯಾವ್ದೋ ಬಸ್ ಪಾಸ್ ಆ ತರದ್ದು, ಅಥವಾ ಯಾವ್ದೋ ಕಂಪಾಸ್ ಬಾಕ್ಸ್ ಅದ್ರೊಳಗಡೆ ಏನಾದ್ರೂ ಇಟ್ಟಿದ್ರೆ ಕರಗಲಾರದದ್ದು, ಪುಸ್ತಕಗಳು ಒಳಗಡೆ ಯಾವ್ದಾದ್ರು ಇಟ್ಟಿದ್ರೆ, ಪೆನ್ನು, ಪೆನ್ಸಿಲ್ಲು, ಅಥವಾ ಯಾವ್ದಾದ್ರು ಕರಗಲಾರದ ಸಾಮಗ್ರಿಗಳಿದ್ರೆ ಅದನ್ನ ಅವರು ಮನೆಯವರು ಹುಡುಕ್ ತೆಗಿಬಹುದು. ಉದಾಹರಣೆಗೆ ಇವತ್ತು ಅನನ್ಯ ಭಟ್ ಕಾಣೆಯಾಗಿದ್ದಾರೆ. ಅವರು ಎಲ್ಲಾದ್ರೂ ಒಂದ್ ಕಡೆ ಜೀವಂತವಾಗಿರ್ಲಿ ಅಂತಾನೆ ನಾನು ಆಶಿಸೋದು, ಆದ್ರೆ ವಾಸ್ತವ ಆಗಿರೋದಿಲ್ಲ. ಎಲ್ಲೋ ಒಂದ್ ಕಡೆ ಕಾಣೆಯಾಗಿ ಅಷ್ಟೊಂದು ವರ್ಷ ಆದ್ಮೇಲೆ ಅವರು ಹೆಣವಾಗಿ ಆದ್ರೂ ಸಿಗ್ಲಿ ಅಂತೇಳಿ ಅವ್ರ ಮನೆಯವರು ಕಾತರದಲ್ಲಿ ಕಾಯ್ತಾರೆ. ಒಂದು ಒಳ್ಳೆಯ ಗೌರವಯುತವಾದ ಶವ ಸಂಸ್ಕಾರ ಮಾಡಿ ನಮ್ಮ ಧರ್ಮದ ಮಿತಿಯಲ್ಲಿ, ಧರ್ಮಕ್ಕೆ ಸಂಬಂಧಿಸಿದಂತ ಒಂದು ಗೌರವವನ್ನು ಕೊಟ್ಟು ಶವ ಸಂಸ್ಕಾರ ಮಾಡ್ಬಿಡೋಣ. ಮತ್ತೆ ಅದ್ರ ಮೇಲೆ ಒಂದು ಯಾವ್ದಾದ್ರು ಒಂದು ಹೂ ಗಿಡ ನೆಟ್ಟು ಅದರಲ್ಲಿ ಆಕೆನ ನೋಡೋಣ ಅಂತ ಕಾಯ್ತಾ ಇರುತ್ತೆ ತಾಯಿ. ಇಲ್ಲಿ ಮಧ್ಯದಲ್ಲಿ ನಾನೊಂದು ಮಾತಾಡ್ತಾ ಇದ್ವಿ. ಇಲ್ಲಿ ಹಾದಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ, ಈ ಪ್ರಕರಣದ ಹಾದಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಸೇರಿದ ಕೆಲವು ರಾಜಕಾರಣಿಗಳು ಈ ವಿಚಾರದಲ್ಲಿ ನಾವು ಬೇರೆ ಬೇರೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಪ್ರೆಸ್ ಮೀಟನ್ನು ಕರೀತಾ ಇದ್ದಾರೆ, ನಾವು ಬೇರೆ ಶವಗಳನ್ನು ಹುಗ್ದಿದ್ದೇವೆ, ಹಾಗೆ ಹೀಗೆ ಅನ್ನುವಂಥ ಒಂದು ಸುದ್ದಿಯನ್ನು ಸಹ ಹರಿದಾಡಿಸ್ತಾ ಇದ್ದಾರೆ. ನೋಡಿ, ಏನಾದ್ರೂ ಕೊಡ್ಲಿ, ಅದು ನಾವು ತಲೆ ಕೆಡಿಸ್ಕೊಳ್ಳೋ ವಿಚಾರ ಅಲ್ಲ. ಒಬ್ಬ ವ್ಯಕ್ತಿಯನ್ನ ನೀವು ಅನಾಥ ಅಂತ ಪರಿಗಣಿಸೋದು ಹೇಗೆ? ಹೌ ಡು ಯು ಕನ್ಸಿಡರ್? ಒಬ್ಬನ್ನ ಅನಾಥ ಪಟ್ಟಿಗೆ ಸೇರ್ಸೋದು ಹೇಗೆ ರೀ? ಅವನು ಅನಾಥ ಅಂತ ಹೇಳೋದಕ್ಕೆ ಅಂದ್ರೆ ಅವನ್ನ, ಆ ಹೆಣವನ್ನ ಕ್ಲೇಮ್ ಮಾಡ್ಲಿಕ್ಕೆ ಯಾರು ಬರಬಾರ್ದು. ಅದಕ್ಕೆ ನೀವೇನ್ ಮಾಡ್ಬೇಕು, ಅದನ್ನ ಒಂದಿಷ್ಟು ಕಾಲ ಪ್ರಿಸರ್ವ್ ಮಾಡಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡಬೇಕಾಗ್ತದೆ, ಸೇಫ್ ಆಗಿ ಇಡಬೇಕು. ಆಮೇಲೆ ಪ್ರಮುಖವಾದ ಪತ್ರಿಕೆಗಳಲ್ಲಿ ಆಕೆ ಅಥವಾ ಅವನ ಫೋಟೋವನ್ನ ನೀವು ಅಚ್ಚೊತ್ತಿ, ಇಂತಹ ಚಹರೆ ಉಳ್ಳ ವ್ಯಕ್ತಿ ಪತ್ತೆಯಾಗಿದ್ದಾನೆ ಹೆಣವಾಗಿ ಅಂತ ಹಾಕ್ಬೇಕು. ಸಂಬಂಧಿಕರು ಯಾರಾದಿದ್ರೆ ಬಂದು ಕಾಣತಕ್ಕದ್ದು ಅಂತ ಹಾಕ್ಬೇಕು. ಇದೆಲ್ಲ ಹಾಕಿದ್ದೀರಾ ಅಂತ ಹೇಳೋದು ಒಂದು ಪ್ರಶ್ನೆ. ಹಾಕಿದ್ರೆ ಎಷ್ಟು ಶವಗಳಿಗೆ ಈ ರೀತಿ ಹಾಕಿದ್ದೀರಿ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಅನಾಥ, ಇದಕ್ಕೊಂದು ಪ್ರೊಸೀಜರ್ ಇದೆ. ಅನಾಥ ಅಂತ ಅಂದ್ಬಿಟ್ಟು ಯಾವುದೋ ಕಂತ್ರಿ ನಾಯಿನ ತಗೊಂಡೋಗಿ ಎಸ್ಲಿಕ್ ಬರೋದಿಲ್ಲ, ಎಲ್ಲೆಲ್ಲೋ ಎಸ್ಲಿಕ್ ಬರೋದಿಲ್ಲ. ಮನುಷ್ಯನ ದೇಹ ಸತ್ತ ನಂತರ ಸಹ ಅವನಿಗೆ ಮಾನವ ಹಕ್ಕು ಇದೆ, ಹ್ಯೂಮನ್ ರೈಟ್ಸ್ ಇದೆ. ಹೌದು, ಅದೇ ಕೊನೆಯ ರೈಟ್ ಅಂತಂದ್ರೆ ಟು ಹ್ಯಾವ್ ಅ ಡಿಗ್ನಿಟಿ ರೈಟ್ಸ್. ರೈಟ್ ಅಂದ್ರೆ RITE ರೈಟ್ ಅಂತಂದ್ರೆ ಅಂತ್ಯ ಸಂಸ್ಕಾರವನ್ನು ಹೊಂದುವಂತ, ಗೌರವಯುತವಾದ ಅಂತ್ಯ ಸಂಸ್ಕಾರವನ್ನು ಹೊಂದುವಂಥದ್ದು
ಪ್ರತಿಯೊಂದು ಪಾರ್ಥಿವ ಶರೀರದ ಒಂದು ಮಾನವ ಹಕ್ಕು, ಸೌಮ್ಯ ಎಸೆಯಕ್ಕಾಗಲ್ಲ. ಅದಕ್ಕೆ ಆರ್ಫನ್ ಅಂತ ಹೇಳ್ಬೇಕಾದ್ರೆ ಯು ನೀಡ್ ಟು ಬಿ ಕೇರ್ಫುಲ್. ನೀವು ಬಹಳ ಬಹಳ ಹುಷಾರಾಗಿ ಒಬ್ಬನ ಅನಾಥ ಅಂತ ಕರಿಬೇಕು. ಹೆಂಗ್ ಕರಿತೀರಿ ಅನಾಥ ಅಂತ? ಎಷ್ಟು ಗೊತ್ತು ನಿಮಗೆ ಅವನ ಅನಾಥ ಅಂತ? ಈ ರೀತಿಯಾದ ಪ್ರಕರಣ, ಅದ್ರ ಬಗ್ಗೆ ನಾನು ಹೋಗಲ್ಲ. ಇಲ್ಲಿ ಯಾರು ಕೂತ್ ಹಾಕಿದ್ದಾರೆ, ಯಾಕೆ ಕೂತ್ ಹಾಕಿದ್ದಾರೆ ಅಲ್ಲ. ಇವತ್ತಿನ ಪ್ರಕರಣದಲ್ಲಿ ಬಂದಿರುವಂತಹ ವ್ಯಕ್ತಿಯ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ನೋಡಿದ್ರೆ ಅವನು ತೋರಿಸ್ತಾನೆ, ಅವನು ಎಂತ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಬಾಲಕಿಯ ಶವ ಖಂಡಿತ ಪತ್ತೆ ಆಗುತ್ತೆ ಅಂತ ಹೇಳುವಂಥದ್ದು ನನ್ನ ಒಂದು ಪರಿಭಾವನೆ, ಮತ್ತೆ ನನ್ನ ಒಂದು ಪ್ರಿಸಂಪ್ಷನ್ ಇದೆ. ಯಾಕೆ ಅಂತಂದ್ರೆ ಇವನು ಅಷ್ಟು ಧೈರ್ಯ ಮಾಡಿ ಬಂದಿದ್ದಾನೆ ಅಂತಂದ್ರೆ ಅವನಿಗಷ್ಟು ಅಕ್ಯುರಸಿ ಇದೆ. ಖಂಡಿತವಾಗಿ ಆತನಿಗೆ ಗೊತ್ತು, ಇಂಥ ಸ್ಥಳದಲ್ಲಿ ಇಂಥ ಬಾಲಕಿಯನ್ನ ನಾನು ಹೂತಿದ್ದೆ, ಅದು ನಿಲ್ಲುತ್ತೆ ಅಂತ ಹೇಳುವಂತಹ ಒಂದು ಆಶಯ ನಮ್ದು. ಅಕಸ್ಮಾತ್ ನಿಲ್ಲದಿದ್ರೂ ಕೂಡ ಬೇರೆ ಸಮಸ್ಯೆ ಏನಿಲ್ಲ, ಅಲ್ಲಿ ಇಲ್ಲೇಬೇಕು ಅಂತ ಹೇಳುವಂಥದ್ದಲ್ಲ. ನಾನು ಇವತ್ತಿಗೂ ಪಟ್ಟಿ ಹಿಡಿದು ಕೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ನನಗೆ ಬೇಕಾಗಿದ್ದು ವೇದವಲ್ಲಿ ಮತ್ತೆ ಹೇಮಲತಾ, ಸೌಜನ್ಯ, ನಾರಾಯಣ ಸಾಫಲ್ಯ, ಯಮುನಾ ಸಾಫಲ್ಯ, ಮತ್ತೆ ಅದ್ ಯಾರೋ ಇನ್ನೊಬ್ಬ ಆಕ್ಸಿಡೆಂಟ್ ಆಗಿ ಸಾಯ್ತಾನಲ್ಲ ಕೇರಳದವನು, ಇವ್ರು ಎಲ್ಲರ ಪ್ರಕರಣದಲ್ಲಿ ಒಬ್ಬನೇ ಒಬ್ಬ ಆರೋಪಿಯನ್ನ ನೀವು ಪತ್ತೆ ಮಾಡ್ಲಿಲ್ಲ. ಹಾಗಾದ್ರೆ ಆ ಸಣ್ಣ ಪ್ರದೇಶದಲ್ಲಿ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನಡೀತಿರುವಂತಹ ಇಂತಹ ಹೀನ ಹೇಯ ಪಾಪ ಕೃತ್ಯಕ್ಕೆ ನೀವು ಒಂದು ಕನ್ಕ್ಲೂಷನ್ ತಂದ್ಕೊಡ್ತಾ ಇಲ್ಲ, ಲಾಜಿಕಲ್ ಕನ್ಕ್ಲೂಷನ್ ತಂದ್ಕೊಡ್ತಾ ಇಲ್ಲ ಅಂತಂದ್ರೆ ಇಟ್ಸ್ ಅ ಶೇಮ್ ಆನ್ ಅವರ್ ಪಾರ್ಟ್, ಇಟ್ಸ್ ಅ ಶೇಮ್ ಆನ್ ದ ಲಾ ಅಂಡ್ ಆರ್ಡರ್ ಸಿಸ್ಟಮ್. ಹಾಗಾದ್ರೆ ಯಾರು ಇದನ್ನ ಮಾಡಿರುವಂತದ್ದು ಅಂತ ಹೇಳೋದು ಅಷ್ಟೇ ಹೇಳ್ತಾ ಇದ್ದೀವಿ. ಇಂಥವ್ರೆ ಅಂತ ನಾನಂತೂ ಹೇಳ, ಇದನ್ನ ಕಂಡುಹಿಡಿಬೇಕಾಗಿರೋದು. ಈಗ ವ್ಯಕ್ತಿ ಹೆಸರುಗಳನ್ನೆಲ್ಲ ಹೇಳಿರ್ಬೋದು, ಇಂಥವ್ರಿದ್ದಾರೆ ಅಂತ. ಹೆಸರುಗಳನ್ನ ಸೂಚಿಸಿದಾಗ ಅವರನ್ನೇನು ತನಿಖೆಗೆ ಕರ್ಕೊಂಡು ಬಂದು ತನಿಖೆ ಆಗ್ತದ ಅವರ ಮೇಲೂ ಸಹ ಅಂತ? ಖಂಡಿತವಾಗ್ಲೂ ಆಗುತ್ತೆ. ಇದುವರೆಗೆ ಆದಂತ ಲೋಪದೋಷಗಳು ಇನ್ನು ಮೇಲೆ ಆಗ್ಲಾರ್ದು ಅಂತ ಹೇಳುವಂತ ಆಶಯ. ಯಾಕೆ ಅಂತಂದ್ರೆ ಇದು ಎಸ್ ಐ ಟಿಗೆ ಅದರದೇ ಆದಂತಹ ಒಂದು ವ್ಯಾಪ್ತಿ ಇದೆ, ಅವ್ರಿಗೆ ಅವ್ರದೇ ಆದಂತಹ ಒಂದು ಪವರ್ ಇದೆ. ಇಲ್ಲಿ ಯಾರು ದೊಡ್ಡವರಲ್ಲ ಈ ತನಿಖಾಧಿಕಾರಿಗಳ ಮುಂದೆ. ಆಸ್ ಇಟ್ ಈಸ್ ಒಬ್ಬ ಇನ್ವೆಸ್ಟಿಗೇಷನ್ ಬಂಧಿಸಿ ತನಿಖೆ ಮಾಡೋ ಸಾಧ್ಯತೆ ಇದೆಯಾ? ಮಾಡ್ಲೇಬೇಕು. ಈಗ ಇವನು ಹೇಳ್ತಿದ್ದ ಹಾಗೇನೆ ಇಂಥವ್ರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅದು ಒಬ್ಬ ತನಿಖಾ ತಂಡಕ್ಕೆ, ತನಿಖಾಧಿಕಾರಿಗಳ ಒಂದು ವಿವೇಚನೆಗೆ ಹೌದು ಇದರಲ್ಲಿ ಅವರ ರೋಲ್ ಇದೆ ಅಂತ ಗೊತ್ತಾದ್ರೆ ಈ ಕ್ಯಾನ್ ಟೇಕ್ ಹಿಮ್ ಇನ್ ಟು ಕಸ್ಟಡಿ. ತಗೊಳ್ಳೇಬೇಕಾಗತ್ತೆ. ಇನ್ನೇನಕ್ಕಿದ್ದಾರೆ SIT ಅಂದ್ರೆ? ಯಾಕೆ ತಗೊಂಡಿರ್ಲಿಲ್ವಾ ಬೇರೆ ಪ್ರಕರಣಗಳಲ್ಲಿ? ಬರೀ ಶಿಫಾರಸು ಮಾಡೋದು ಆಯೋಗ. ಶಿಫಾರಸು ಮಾಡುವಂಥದ್ದು ಮಕ್ಕಳ ಹಕ್ಕುಗಳ ಆಯೋಗ, ಮಹಿಳಾ ಆಯೋಗ, ಅಥವಾ ಇನ್ಯಾವುದು ಅಲ್ಪಸಂಖ್ಯಾತರ ಆಯೋಗ ಮಾತ್ರ FIR ಮಾಡೋಕೆ ಆಗಲ್ಲ. ಕೊನೆಯದಾಗಿ ರಾಜ್ಯದಲ್ಲಿ ಇಂಥದ್ದೊಂದು ಒಂದು ಒಳ್ಳೆ ಉತ್ತಮ ಅಧಿಕಾರಿಗಳ ತಂಡದ SIT ಇದುವರೆಗೆ ರಚನೆ ಆಗಿಲ್ಲ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಹಾಗೇನಿಲ್ಲ, SIT ಎಲ್ಲ ಸಂದರ್ಭದಲ್ಲೂ ಕೂಡ ಕೆಲಸಗಳನ್ನ ಮಾಡಿದೆ. ನಾನ್ ಹೇಳ್ತಾ ಇರೋದು SITಯ ಕತ್ತಿನ ಮೇಲೆ, ತಲೆ ಮೇಲೆ ಕೂತ್ಕೊಳ್ಳುವ ಕೆಟ್ಟ ಕೆಲಸವನ್ನ ರಾಜಕಾರಣಿಗಳು ಮಾಡಬೇಡಿ. ಅವ್ರನ್ನ ಮುಕ್ತವಾಗಿ ಒಂದು ಒಳ್ಳೆಯ ಉಸಿರಾಟದ ಜೊತೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಿ. ಇಲ್ಲಿ ಯಾರು ಮುಖ್ಯರೂ ಅಲ್ಲ, ಯಾರು ಅಮುಖ್ಯರೂ ಅಲ್ಲ. ಇಲ್ಲಿ ಅಪರಾಧಿಗಳಿಗೆ, ಆರೋಪಿಗಳಿಗೆ ಜಾಗ ಇಲ್ಲ. ಆರೋಪಿಗಳನ್ನ ಪತ್ತೆ ಮಾಡ್ಲಿಕ್ಕೋಸ್ಕರನೇ SIT ಬಿಟ್ಟಿರುವಂತದ್ದು, ರಕ್ಷಣೆಗಲ್ಲ. ಮುಖ್ಯವಾಗಿ ಆರೋಪಿಗಳು ಯಾರು ಅಂತ ಹೇಳುವಂಥದ್ದು. ಇಲ್ಲಿ ಈ ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಕಂಡು ಬರ್ತಾರೋ ಅದೇ ಗುಂಪು ಸೌಜನ್ಯಳ ಹತ್ಯೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳುವಂಥದ್ದು ನಾವು ಅಂದ್ಕೋಬೇಕಾಗತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಎಲ್ಲ ಮೋಡೆಸ್ ಆಪರೆಂಡಿ ಅಂತ ಹೇಳ್ತೀವಲ್ಲ, ಕಾರ್ಯವಿಧಾನ ಒಂದೇ ರೀತಿಯಾಗಿದೆ. ಇಲ್ಲಿ ನಾನು ಕೊನೆಯದಾಗಿ ಹೇಳುವಂಥದ್ದು,
ಮುಖ್ಯವಾಗಿ ನಾನು ಇಲ್ಲಿ ಕೊನೆಯದಾಗಿ ಹೇಳುವಂತದ್ದು, ಆರೋಪಿಗಳನ್ನ ಪತ್ತೆ ಮಾಡೋದ್ರ ಜೊತೆಯಲ್ಲಿ ಈ ಅಪರಾಧಗಳನ್ನ ನಡೆಸಲಿಕ್ಕೆ ಕಾರಣಗಳೇನು, ಹ್ಮ್. ಯಾಕೆ ಈ ರೀತಿಯಾದಂತಹ ಏನು ಕೃತ್ಯಗಳು ಎಸಗಲ್ಪಟ್ಟಿದ್ದಾವೆ, ಹ್ಮ್ ಹ್ಮ್ ಮತ್ತೆ ಇದರ ಹಿಂದೆ ಧಾರ್ಮಿಕ ಕಾರಣಗಳಿದ್ದಾವೋ, ರಾಜಕೀಯ ಕಾರಣಗಳಿದ್ದಾವೋ, ಹ್ಮ್ ಹ್ಮ್ ಅಥವಾ ಆಸ್ತಿಯ ವಿವಾದಗಳಿದ್ದಾವೋ, ಹ್ಮ್ 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 ಸಾಮ್ರಾಜ್ಯ ವಿಸ್ತರಣೆ ಇದೆಯೋ, ಹ್ಮ್ 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 ವೈಯಕ್ತಿಕವಾದ ಜಿದ್ದಿತ್ತೋ, ಹ್ಮ್ ಇವೆಲ್ಲವನ್ನು ಕಂಡುಹಿಡಿಯುವಂತ ಕೆಲಸ ಆ ಸಂದರ್ಭದಲ್ಲಿ ಈ ಹತ್ಯಾಕಾಂಡದಲ್ಲಿ ಹಾ, ಹಾ, ಯಾರ್ಯಾರು ಕೈ ಜೋಡಿಸಿದ್ರು ಈಗ- ಹಳೆಯ ಈಗ- ಗಿರಾಕಿಗಳು. ಈಗ 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 ಕೊನೆಯ ಪ್ರಶ್ನೆ, ಸಮಯದ ಅಭಾವ ಇರೋದ್ರಿಂದ ಕೊನೆಯ ಪ್ರಶ್ನೆ. ಈಗ ಒಟ್ಟಿನಲ್ಲಿ ಈ ಪ್ರಕರಣದ ಆರೋಪಿಗಳು ಯಾರಿರ್ಬೋದು, ಅವರ ಮೇಲೆ ಖಂಡಿತವಾಗಿಯೂ ಶಿಕ್ಷೆ ಆಗುವುದಂತೂ ಖಚಿತ. ಖಂಡಿತವಾಗ್ಲೂ ಆಗುತ್ತೆ, ಆಗ್ಲೇಬೇಕು. ಆ ಹೋಪ್ ಅಲ್ಲೇ ನಾವಿರುವಂತದ್ದು. ನ್ಯಾಯ ಸಿಗುತ್ತೆ ಅಂತ ಹೇಳುವಂತ ಆಶಯದ ಜೊತೆಯಲ್ಲಿ ನಾವು ಈ ಚಳವಳಿಯನ್ನ ಹೂಡಿದ್ದು. ಓಕೆ ಅದು ಇವತ್ತು ಒಂದು ಅಂತ್ಯಕ್ಕೆ ಬರುವಂತ ಚಾನ್ಸಸ್ ಇದೆ. ಓಕೆ. ಇದರ ಮೂಲಕ ಹಾ. ಸೌಜನ್ಯನಿಗೆ ಹಾ. ನ್ಯಾಯ ಸಿಗುತ್ತೆ ಅಂತ ಹೇಳುವಂತ ಹಾ. ಆಶಯವೂ ಕೂಡ ಹಾ. ಇದೆ. ಇಷ್ಟೋ ತನಕ ಬಹಳ ಈ ಒಂದು ಪ್ರಕರಣ SITಯ ಏನು ಮಾಜರಾಗ್ತಾ ಇದೆ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಮಾಜರಾಗ್ತಾ ಇದೆ. ಆ ಬಗ್ಗೆ ಸ್ಟ್ಯಾನ್ಲಿ ಅವರು ಸಾಕಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ಇವರು ಮಾತಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಿದಂಥ ಸ್ಟ್ಯಾನ್ಲಿ ಅವರಿಗೆ ನಮಸ್ಕಾರಗಳು. ನಮಸ್ಕಾರ.